ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತಗಳ ಕೇಸ್. ಹಾಸನ ಒಂದರಲ್ಲೇ 2 ತಿಂಗಳಲ್ಲಿ 17 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಿನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಈ ಹಿಂದೆ ಎಲ್ಲ 60 ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗಿ ತೀರ್ಕೊಂಡ್ರು ಅನ್ನುವಂತಹ ಸುದ್ದಿಗಳನ್ನ ನೋಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ 20 ವರ್ಷದ ಒಳಗಿನ ಮಕ್ಕಳಿಗೂ ಸಹ, ಕಾಲೇಜಿಗೆ ಹೋಗೋರಿಗೆ, ಸ್ಕೂಲಿಗೆ ಹೋಗೋರಿಗೂ ಸಹ ಹೃದಯಾಘಾತ ಆಗ್ತಾ ಇದೆ. ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಗಾದ್ರೆ ಹೃದಯಾಘಾತ ಆಗ್ತಾ ಇದೆ? ಏನ್ ಕಾರಣ ಇರ್ಬೋದು ಅಂತ? ಈಗ ಒಂದು ಜಿಲ್ಲೆಯಲ್ಲಿ ಅಷ್ಟೊಂದು ಜನ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಅಂದ್ರೆ ಅವರೇಜ್ ಡೆತ್ ರೇಟ್ ನಾವು ನೋಡ್ಬೇಕಾಗುತ್ತೆ. ಎವ್ರಿ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಇರುತ್ತೆ. ಎಕ್ಸಾಕ್ಟ್ ನಂಬರ್ಸ್ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಆನ್ ಅನ್ ಆವರೇಜ್ ಅರೌಂಡ್ 30,000 ಪೀಪಲ್ ಡೈ ಪರ್ ಡೇ ಇನ್ ಇಂಡಿಯಾ. ಅಂಡ್ ಮೆಜಾರಿಟಿ ಆಫ್ ದ ಕಾಸಸ್ ಇಸ್ ಕೊರೋನರಿ ಆರ್ಟರಿ ಡಿಸೀಸ್ ಅಂಡ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದಲೇ ಮರಣ ಹೊಂದ್ತಾ ಇರೋ ಜನಗಳೇ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಈಗ ಹಾಸನದಲ್ಲಿ 17 ಜನ ಅಂದ್ರೆ ಈಗ ಪ್ರತಿದಿನ ಪ್ರತಿ 1000 ಪಾಪ್ಯುಲೇಷನ್ಗೆ 7 ಜನ ತೀರ್ಕೊಳ್ತಾ ಇದ್ದಾರೆ. ದಟ್ ಈಸ್ ದ ಆವರೇಜ್. ಅದರಲ್ಲಿ ಮೆಜಾರಿಟಿ ಆಫ್ ದ ಕಾಸ್ ಇಸ್ ಕಾರ್ಡಿಯಾಕ್. ದ ರೀಸನ್ ಮೇ ಬಿ ದ ಸೆಡೆಂಟರಿ ಲೈಫ್ ಸ್ಟೈಲ್, ಚೇಂಜ್ಡ್ ಫುಡ್ ಹ್ಯಾಬಿಟ್ಸ್, ಯಂಗ್ ಏಜ್ ನಲ್ಲೇ ಟೊಬ್ಯಾಕೋ, ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇರೋದು, ಮತ್ತು ಕಂಡು ಹಿಡಿಯದೇ ಇರುವಂತ ಹುಟ್ಟು ಹೃದಯ ಕಾಯಿಲೆಗಳು. ಅಂದ್ರೆ ಜೆನೆಟಿಕಲಿ ಮ್ಯೂಟೇಶನ್ ಆಗ್ಬಿಟ್ಟು ಅವರು ಹುಟ್ಟುವಾಗ ಹೃದಯದ ಕವಾಟಗಳಲ್ಲಿ ತೊಂದರೆ ಇರ್ಬೋದು, ಅಥವಾ ಹೃದಯದಲ್ಲಿ ರಂಧ್ರ ಇರ್ಬೋದು, ಅದನ್ನ ಅವ್ರು ಪರೀಕ್ಷೆ ಮಾಡಿಸ್ಕೊಳ್ಳದೆ ಇರ್ಬೋದು. ಸೊ ಹೀಗಾಗಿ ಒಂದೇ ಜಿಲ್ಲೆಯಲ್ಲೇ ಜಾಸ್ತಿ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಅನ್ನೋದನ್ನ ನಂಬರ್ಸ್ ಹೇಗೆ ಬಂತು ಗೊತ್ತಿಲ್ಲ. ಬಟ್ ಆವರೇಜ್ ಡೆತ್ ರೇಟ್ ಇಸ್ ಅರೌಂಡ್ 30,000 ಪೀಪಲ್ ಪರ್ ಡೇ ಇನ್ ಇಂಡಿಯಾ. Around 1,200 people almost die every day. ಓಕೆ ಸರ್, ಕಿಮ್ಸ್ ಸಂಶೋಧನೆ ಮಾಡಿದೆ. ಅದರಲ್ಲಿ ಮಕ್ಕಳಿಗೆ ಸಂಶೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಮಕ್ಕಳು ಹೃದಯಾಘಾತಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾ ಇದೆ ಆ ಸಂಶೋಧನೆ. ಆ ಸಂಶೋಧನೆ ಡೀಟೇಲ್, ಅದ್ರಕ್ಕೆ ಮಟೀರಿಯಲ್, ಮೆಥಡ್ ಮತ್ತೆ ಅದ್ರ ರಿಸಲ್ಟ್ಸ್ ಮತ್ತೆ ಕನ್ಕ್ಲೂಷನ್ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್. ಆದ್ರೆ ನಾವು ಮೊಬೈಲ್ ಜಾಸ್ತಿ ಉಪಯೋಗಿಸ್ತಾ ಇರೋದಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ಕೂತಲ್ಲೇ ಕೂತಿರೋದು. ಹಾಗಾದಾಗ ಏನಾಗ್ತದೆ, ಈ ಬ್ಲಡ್ ಥಿಕ್ನೆಸ್ ಜಾಸ್ತಿಯಾಗಿ ಬ್ಲಡ್ ಕ್ಲಾಟ್ ಆಗುವಂತ ಸಂದರ್ಭ ಜಾಸ್ತಿ ಇರ್ತದೆ. ಅಂದ್ರೆ ಹೃದಯದ ರಕ್ತನಾಳ ನಾರ್ಮಲ್ ಆಗಿದ್ರು ಸಹ ಥ್ರಾಂಬೋಸಿಸ್ ಆಫ್ ಕೊರೋನರಿ ಆರ್ಟರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ರೀಸನ್ ಇಂದ ಇದ್ರೂ ಇರಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಏಷ್ಯಾನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.